ಸಾಧಿಸಬೇಕಂತಹ ಛಲ ಹೊಂದಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಇಲ್ಲೊಬ್ಬ ವಿದ್ಯಾರ್ಥಿನಿ ಸಾಕ್ಷಿಯಾಗಿರುವಂಥದ್ದು. ಪೊಲೀಸನ ಮಗಳಾಗಿದ್ದರೂ ಸಹ ಕಷ್ಟಪಟ್ಟು ಓದಿ ಈಗ 6 ಗೋಲ್ಡ್ ಮೆಡ್ಲ ಮುಡಿಗೇರಿಸ್ಕೊಂಡಿರುವಂಥದ್ದು. ನನ್ನ ಜೊತೆಗೆ 6 ಗೋಲ್ಡ್ ಮೆಡ್ಲ್ ಪಡೆದಂತಹ ರಿಯಾ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಯಾವ ರೀತಿ ಅಂತ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಮೊದಲನೇದಾಗಿ ರಿಯಾ ಅವರ ಕಂಗ್ರಾಟ್ಸ್, 6 ಗೋಲ್ಡ್ ಮೆಡ್ಲ್ ತೆಗೆದುಕೊಂಡಿದ್ದೀರಿ. ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾನರಬಲ್ ಗವರ್ನರ್, ಮಿನಿಸ್ಟರ್ ಆ್ಯಂಡ್ ಕುಲಪತಿಗಳು ನಮ್ಮದು ಎಲ್ಲರಿಗೂ ತುಂಬ ಧನ್ಯವಾದಗಳು. ಈ 6 ಗೋಲ್ಡ್ ಮೆಡಲ್ ಬಂದಿದೆ ಅಂದರೆ ನನ್ನೊಬ್ಳದೇ ಇದಲ್ಲ, ಕಷ್ಟಪಟ್ಟು ನನ್ನ ಪೇರೆಂಟ್ಸ್ ಆಗಿರ್ಬೋದು, ನನ್ನ ಪ್ರೊಫೆಸರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಒಂದು ಹಾದಿ ತೋರಿಸ್ಕೊಟ್ಟಿರೋದಕ್ಕೆ ನಾನು ಈ ಹಾದಿಯಲ್ಲಿ ಬಂದು ಈಗ 6 ಗೋಲ್ಡ್ ಮೆಡಲ್ ತೊಗೊಳಕ್ಕೆ ಸಾಧ್ಯ ಆಗಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಒಂದು ಕಡೆ ಬ್ಯಾಕ್ ಡ್ರಾಪ್ ಆಗಿತ್ತು ನನಗೆ. ಸೊ ಅದಾದ ನಂತರ ಅಪ್ಪ ಹುಮ್ಮಸ್ ಕೊಟ್ಟರು. ಸೊ ಆ ಹಿನ್ನೆಲೆಯಲ್ಲಿ ನಾನು ಚೆನ್ನಾಗಿ ಓದಿದೆ. ಸೊ ಯಾವ ರೀತಿ ಇತ್ತು? ಫ್ಯಾಮಿಲಿ ಸಪೋರ್ಟ್ ಇರ್ಬೋದು, ಜೊತೆಗೆ ಯೂನಿವರ್ಸಿಟಿಲಿ ಎಜುಕೇಷನ್ ಇರ್ಬೋದು, ಶಿಕ್ಷಕರು ಇರ್ಬೋದು, ಯಾವ ರೀತಿ ಅಂತ ಸಪೋರ್ಟ್ ನೀಡಿರೋ? ಫಸ್ಟಿಗೆ ನಾನು PU ಡ್ರಾಪ್ ಔಟ್ ಆದಾಗ ಸೈನ್ಸು ತುಂಬ ಡಿಮೋಟಿವೇಟ್ ಆಗಿಬಿಟ್ಟಿದ್ದೆ. ಆಗ ನನ್ನ ತಂದೆ ತುಂಬ ಮೋಟಿವೇಟ್ ಮಾಡಿ ನನಗೆ ಮತ್ತೆ ಕಾಮರ್ಸಿಗೆ ಎಂಟ್ರಿ ಮಾಡಿಸಿದ್ರು. ಫಸ್ಟ್ ಇಯರ್ ಕಾಮರ್ಸ್ PUಗೆ ಜಾಯಿನ್ ಮಾಡಿಸಿದ್ರು. ಅಲ್ಲಿಂದ ನಂದು ಕೆರಿಯರ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಕಾಮರ್ಸ್ ಫೀಲ್ಡಲ್ಲಿ. ಅಲ್ಲಿಂದ ನಾನು ಸೆಕೆಂಡ್ PU ಅಲ್ಲೂ ಚೆಂದ ಮಾರ್ಕ್ಸ್ ತೆಗೆದೆ. ಡಿಗ್ರಿಯಲ್ಲೂ ನನಗೆ ತುಂಬ ಚೆಂದ ಮಾರ್ಕ್ಸ್ ಬಂತು. ನನ್ನ ಡಿಗ್ರಿ PU ಎಲ್ಲ ಲೆಕ್ಚರ್ಸು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಗಿರಿಯಮ್ಮ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಓದಿದ್ದು ನನ್ನ ಡಿಗ್ರಿ. ಅಲ್ಲಿ ಮುಗಿಸ್ಕೊಂಡು ನಾನು CET ಮೂಲಕ ಚಾಯ್ಸ್ ಆಗಿ MCOM ಮಾಡೋದಕ್ಕೆ ಯೂನಿವರ್ಸಿಟಿಯಲ್ಲಿ ನನಗೆ ಸೀಟ್ ಸಿಕ್ತು. ಸೊ ಸೀಟ್ ಸಿಕ್ಕಿದ ಮೇಲೆ ಫಸ್ಟ್ ಕ್ಲಾಸಿಗೆ ಬಂದಾಗ ಇಷ್ಟು ದೊಡ್ಡ ಯೂನಿವರ್ಸಿಟಿ ಹೇಗೆ ಓದ್ತೀನಿ ಅಂತ ತುಂಬ ಭಯ ಇತ್ತು. ಈಗಂತೂ ತುಂಬ ಖುಷಿ ಆಗ್ತಿದೆ. ಇಡೀ ಯೂನಿವರ್ಸಿಟಿಗೆ ನಂದೊಬ್ಳದೇ 6 ಮೆಡಲ್ ಬರ್ತಿದೆ ಅಂದರೆ ತುಂಬಾ ಹೆಮ್ಮೆನೂ ಕೂಡ ಆಗ್ತಾಯಿದೆ. ಸೊ ಅಪ್ಪ ಗಾಂಧಿನಗರದಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾರೆ, ಅಮ್ಮ ಹೌಸ್ ವೈಫು. ಸೊ ಏನು ಹೇಳಲಿಕ್ಕೆ ಹೇಳ್ತೀವಿ? ಈ ಖುಷಿನ ಯಾವ ರೀತಿ ವ್ಯಕ್ತಪಡಿಸ್ತಾರೆ? ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನನ್ನ ಅಪ್ಪನ ಕನಸಾಗಿತ್ತು ನನ್ನ ಮಗಳು ಏನಾದರೂ ಸಾಧಿಸಬೇಕು ಅಂತ. ಇವತ್ತು ಅದು ಕನಸನ್ನ ನನಸು ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಹೇಳಿ ಸರ್, ಈಗ ಮಗಳು 6 ಗೋಲ್ಡ್ ಮೆಡಲ್ ತೆಗೆದುಕೊಂಡಿರೋದು, ಒಂದು ಕಡೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ, ಇನ್ನೊಂದು ಕಡೆ 6 ಗೋಲ್ಡ್ ಮೆಡಲ್ ತೆಗೆದುಕೊಂಡ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ, ನಾವು ಬಡ ಕುಟುಂಬದಲ್ಲಿ ಹುಟ್ಟಿ ಒಂದು ವಿದ್ಯಾಭ್ಯಾಸ ಮಾಡೋದನ್ನು ಭಾಳ ಕಷ್ಟ ಆಗಿತ್ತು. ಆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಾವು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ನಾನು PUC ಮತ್ತು ಡಿಗ್ರಿಯನ್ನು ಚಿತ್ರದುರ್ಗದಲ್ಲಿ ಓದಿದೆ. ನಂತರದಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಸೇರಬೇಕು ಅನ್ನೋ ಒಂದು ಹಂಬಲ ಇತ್ತು. ಆ ಹಂಬಲಕ್ಕೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಎಂಪ್ಲಾಯ್ಮೆಂಟ್ ಕಾರ್ಡ್ ಮೂಲಕ ನಾವು ಹೋದಾಗ ನನಗೆ ಹೆಚ್ಚಿನದಾಗಿ ಒಂದು ಸಹಕಾರ ಕೊಟ್ಟಿರುವಂಥದ್ದು ನಮ್ಮ ತಾಯಿಯ ಅಣ್ಣರು, ಮಾವ ಅಂತ ಮಂಜು ಅವರು. ನಂತರದಲ್ಲಿ ಅದರಲ್ಲಿ ನಮ್ಮ IPS ಅಧಿಕಾರಿ ಮಾನ್ಯ ಶ್ರೀ ನಮ್ಮ ಕಮಲ್ ಪಂತ್ ಸಾಹೇಬರು. ಈ ಸಾಹೇಬರು ಅವತ್ತಿನ ದಿವಸ ನಮಗೆ ಅನ್ನ ನೀಡಿರುವಂತಹ ದೇವರಂತ ನಾನು ಮೊದಲನೇದಾಗಿ ಹೇಳ್ತೀನಿ. ಈ ಅನ್ನ ನೀಡಿರುವಂಥ ದೇವರಿಗೆ ನಾನು ಕೃತಜ್ಞತೆಯನ್ನು ಇವತ್ತಿನ ದಿವಸ ಅವ್ರು ನೀಡಿರುವಂಥ ಅನ್ನಕ್ಕೆ ಇವತ್ತು ನನ್ನ ಮಗಳು ಇವತ್ತು ಸಾಧಿಸಿರೋದು 6 ಗೋಲ್ಡ್ ಮೆಡಲ್ ತಂದಿರೋದು ಅದಕ್ಕೆ ಪೂರಕವಾಗಿದೆ ಅಂತ ಹೇಳಿ ನಾನು ತಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆಯನ್ನು ಮಾಡ್ತೀನಿ. ಅವತ್ತಿನ ದಿವಸ ನಮಗೆ ಮಾನ್ಯ ಶ್ರೀ ಕಮಲ್ ಪಂತ್ ಸಾಹೇಬರು IPS ಸಾಹೇಬ್ರವರು ಶಿವಮೊಗ್ಗ ಜಿಲ್ಲೆಯ ಒಂದು ವರಿಷ್ಠ ಅಧಿಕಾರಿಯಾಗಿದ್ದರು. ಅವತ್ತಿನ ದಿವಸ ನಮಗೆ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನಾವು ಈ ಪರಿಸ್ಥಿತಿಯಲ್ಲಿ ಈ ಸ್ಥಾನಕ್ಕೆ ಬಂದು ನನ್ನ ಮಗಳು ನಿಲ್ತಾ ಇರಲಿಲ್ಲ, ನಾವು ನಿಲ್ತಾ ಇರಲಿಲ್ಲ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ನಾನು ವ್ಯಕ್ತಪಡಿಸ್ತೀನಿ. ಅವತ್ತು ನೀಡಿರುವಂಥ ಅನ್ನದ ದೇವರಂದರೆ ನಾನು ಮೊದಲನೇದಾಗಿ ಕಮಲ್ ಪಂತ್ ಸಾಹೇಬರಿಗೆ ನಾನು ಸವಿನಯನ ಮಾತಾಡ್ತಾ ಹೇಳ್ತಾ ಇದ್ರು, ಇದು ಅಪ್ಪನ ಕನಸಾಗಿತ್ತು, ನಾನು 6 ಗೋಲ್ಡ್ ಮೆಡಲ್ ತೆಗೆದುಕೊಂಡಿದ್ದು, ನಂದು ಎಲ್ಲದು ಏನು ಗೋಲ್ಡ್ ಮೆಡಲ್ ಇದೆ ಅದನ್ನು ಅಪ್ಪಗೆ ಸಮರ್ಪಣೆ ಮಾಡ್ತೀನಿ ಅಂತ. ಸೊ ನಿಮಗೇನಾದ್ರು ಹೋಪ್ ಇತ್ತಾ ಮಗಳು ಗೋಲ್ಡ್ ಮೆಡಲ್ ಅಂತಾಳೆ ಅಂತೇಳಿ? ಓದ್ತಾಳೆ ಅಂತ ಒಂದು ಹೋಪ್ ಇತ್ತು. ಮೊದಲನೇದಾಗಿ ಛಲವನ್ನು ಇಟ್ಕೋ, ಛಲ ಇದ್ದರೆ ಎಲ್ಲವನ್ನು ಸಾಧಿಸ್ಬೋದು. ಛಲ ಇಲ್ಲಾಂದರೆ ನಾವು ಏನೂ ಸಾಧಿಸೋಕ್ಕಾಗಲ್ಲ. ನಾವು ಮೊದಲನೇದಾಗಿ ಇನ್ನೊಬ್ಬರಿಗೆ ನೋಡಿ ನಾವು ಕಲಿಬೇಕು. ಇನ್ನೊಬ್ಬರು ಮುಂದೆ ಹೋಗಿದ್ದಾರೆ ಅಂತ ಯಾವತ್ತೂ ಹಿಂಜರಿಬಾರ್ದು. ನಾನು ಮುಂದೆ ಹೆಜ್ಜೆ ಇಡ್ತೀನಿ, ಸಾಧಿಸ್ತೀನಿ ಅನ್ನೋ ಒಂದು ಛಲ ನಿನ್ನಲ್ಲಿದ್ದರೆ ಎಲ್ಲಿವರಿಗಾದರೂ ನೀವು ಹೋಗ್ಬೋದು ಅಂತ ಹೇಳಿ ಹುರಿದುಂಬಿಸಿ ಅವರನ್ನು ಶಾಲೆಗೆ ದೂರ ಆಯಿತು ಅಂದರು. ದೂರ ಆಗೋದಿಲ್ಲ, ಓದು, ಕಷ್ಟಪಟ್ಟರೆ ಸುಖ. ಬೆವರು ಸುರಿಸಿದರೆ ನಮಗೆ ಅನ್ನ ಸಿಗುತ್ತೆ, ಬೆವರು ಸುರಿಸಲಿಲ್ಲ ಅಂದರೆ ನಮಗೆ ಅನ್ನ ಸಿಗೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದೆ. ಅದಕ್ಕೋಸ್ಕರ ಅದೇ ರೀತಿಯಾಗಿ ನನಗೆ ಭಾಳಷ್ಟು ಸರಿ ಹೇಳಿದರು, ಬಸ್ಸಿನ ಪ್ರಾಬ್ಲಮ್ ಇದೆ, ದೂರ ಹೋಗ್ಬೇಕು, ಅಲ್ಲಿ ಬಸ್ ಸಿಗೋದಿಲ್ಲ, ಎಷ್ಟು ಆಯಿತು. ರೈತ ಎಷ್ಟು
ಬೆವರು ಸುರಿಸ್ತಾನೋ ಅಷ್ಟೇ ಫಲ ಸಿಗುತ್ತೆ. ಹಾಗೆ ನೀನು ಎಷ್ಟು ಓಡಾಡಿ ಎಷ್ಟು ಓದ್ತೀಯೋ ಅಷ್ಟೇ ನಿನಗೆ ಛಲ ಸಿಗುತ್ತೆ, ನಿನಗೆ ಸಾರ್ಥಕವಾಗತ್ತೆ ಅಂತ ಹೇಳಿದೆ. ಅದೇ ರೀತಿ ಮಗಳು ಓದಿ ಅದನ್ನು ಒಂದು 6 ಗೋಲ್ಡ್ ಮೆಡಲ್ ತೊಗೊಂಡರೆ ಆ ಗೋಲ್ಡ್ ಮೆಡಲ್ ತೊಗೊಂಡಿರೋದಕ್ಕೆ ನಾನು ತುಂಬ ಋಣಿಯಾಗಿರುತ್ತೇನೆ ಅಂತ ಹೇಳ್ತೀನಿ. ಸೊ ಇದಿಷ್ಟು ಏನು ರಿಯಾ ಮತ್ತು ಅವರ ತಂದೆ ಆಗಿರುವಂಥ ಕುಬೇರ್ ನಾಯಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.